ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ, ಯಾವ ರೀತಿಯಾಗಿರ್ತಾ ಹೋಗುತ್ತೆ ಅಂತ ನೋಡ್ತಾ ಹೋಗೋಣ. ಫುಲ್ಲು ವೀಕೆಂಡ್ ಪೂರ್ತಿ ಇವತ್ತು ಅದು ಎಸ್ಪೆಷಲಿ ಯಾರು ವಿದೇಶದಲ್ಲಿ ಕೆಲಸ ಮಾಡ್ತಿದ್ರು ಎಲ್ಲರಿಗೂ ಫುಲ್ ಟೆನ್ಷನ್ ಕೊಟ್ಟಿಟ್ಬಿಟ್ರು ಟ್ರಂಪ್ ಅವರು. ಸೊ ಎಲ್ಲ ಕಡೆ ನೆಗೆಟಿವಿಟಿ ಇರ್ತಾನೆ ಇತ್ತು. ಆದರೆ ಕೊನೆಗೆ ಒಂದಿಷ್ಟು ಕ್ಲಾರಿಫಿಕೇಶನ್ ಕೊಡೋಕೆ ನೋಡಿ ಯಾಕೆ ಈ ರೀತಿಯಾಗಿ ಅಫಿಷಿಯಲ್ ಸ್ಟೇಟ್ಮೆಂಟ್ಗಳನ್ನ ಮಾಡಬೇಕಾದ್ರೆ ಇಷ್ಟು ಬೇಜವಾಬ್ದಾರಿಯಿಂದ ಕೊಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅವರ ವ್ಯಾಲ್ಯೂನ ಅವರೇ ಕಳ್ಕೊತಾ ಇದ್ದಾರೆ. ಸ್ಟಾರ್ಟಿಂಗ್ ರಿಲೀಸ್ ಬಂದಾಗ ಏನಾಗಿತ್ತು, ಪ್ರೆಸ್ ರಿಲೀಸಲ್ಲಾಗಿರ್ಬೋದು, ಅವರ ಅಫಿಷಿಯಲ್ ಸ್ಟೇಟ್ಮೆಂಟ್ಗಳಲ್ಲಾಗಿರ್ಬೋದು, ಎಲ್ಲ ಕಡೆ ಏನು ಹೇಳಿದ್ರು, ಪ್ರತಿ ವರ್ಷ $1 ಲಕ್ಷ ಕಟ್ಟಬೇಕು, H1B ವೀಸಾದಿಂದ ಅಪ್ಲೈ ಮಾಡ್ತಾ ಇದ್ದೀರಾ ಅಂದರೆ ಅಂತ ಹೇಳಿದರು. ಆಮೇಲೆ ಏನಾಯಿತು, ನಿನ್ನೆ ಅಷ್ಟೊತ್ತಿಗೆ ಏನು ಮಾಡಿದ್ರು, ಚೇಂಜ್ ಮಾಡಿದ್ರು. ಇಲ್ಲ ಅವ್ರು ಫಸ್ಟು ಪಿಟಿಷನ್ ಫೈಲ್ ಮಾಡ್ತಾರಲ್ಲ ಅವಾಗ ಮಾತ್ರ ವರ್ಷ ಏನು ಕಟ್ಟೋದಿಲ್ಲಪ್ಪ, ಮತ್ತು ಇವಾಗ ಎಕ್ಸಿಸ್ಟಿಂಗ್ ಇರೋರು ಅವ್ರಿಗೆಲ್ಲ ಏನೂ ತೊಂದರೆ ಇಲ್ಲ, ಅವ್ರು ಆರಾಮಾಗಿ ಓಡಾಡ್ಕೊಂಡಿರ್ಬೋದು ಅಂತ ಫುಲ್ ಚೇಂಜ್ ಮಾಡಿದ್ರು. ಆದರೆ ಎಷ್ಟೊಂದು ಜನ ಕಂಪ್ನಿಗಳು ಕರೀತಾ ಇದ್ದಾವೆ ಅಂತ ಬಿದ್ನೋ ಅಂತ ಹೇಳ್ಬಿಟ್ಟು ಓಡೋಗಿದ್ದಾರೆ. ವಾಪಸ್ಸು ಏರ್ಪೋರ್ಟಿಂದ ವಾಪಸ್ಸು ಹಂಗೆ ಚೇಂಜಸ್ ಆಗಿದ್ದಾರೆ. ಈ ಥರ ಎಲ್ಲ ಆಗಿತ್ತು. ಸೊ ಈಗ ಬಂದಿರುತ್ತೆ ಬ್ಯಾಕ್ಲ್ಯಾಶ್. ಅಲ್ಲಿರೋರು ಏನೇ ಸರ್ಕಾರ ಅಂತಂದ್ರೂ ಒಂದಿಷ್ಟು ಸಲಹೆ ಸೂಚನೆಗಳನ್ನು ಕೇಳೋರು ಅಂತ ಇರ್ತಾರಲ್ವ. ಮಸ್ಕ್ ಅವರು ಇದ್ದಾರೆ, ಬೇರೆಯವರು ಇದ್ದಾರೆ, ಚಾರ್ಲಿ ಅವರು ತೀರೋಗಿದ್ರಲ್ಲ, ಅವರ ಏನೋ ಒಂದು ಸೆರೆಮನಿ ಅಂತಲೇ ಏನಾಯಿತು, ಅಲ್ಲೆಲ್ಲ ಮೀಟ್ ಆಗಿದ್ದಾರೆ. ಸೊ ಪಕ್ಕ ಹೇಳಿರ್ತಾರೆ H1B ಈ ಥರ ಮಾಡಕ್ಕೆ ಹೊರಟಿದ್ದಾರೆ, ಏನು ಮಾಡಕ್ಕೆ ಹೊರಟಿದ್ದೀರಾ ಅಂತ. ಸೊ ಡ್ಯಾಮೇಜ್ ಕಂಟ್ರೋಲ್ ಮಾಡೋ ಥರ ಏನೋ ಒಂದು. ಆಮೇಲೆ ನಾವು ಹಂಗೆ ಇಲ್ಲಪ್ಪ ಅಂತ ಹೇಳ್ದಂಗೆ ಕಾಣಿಸ್ತು. ಬಟ್ ಡಿಸ್ಪೈಟ್ ದಟ್ಟು $280 ಮಿಲಿಯನ್ ಅಷ್ಟು ದೊಡ್ಡ ಇಂಡಸ್ಟ್ರಿ, IT ಇಂಡಸ್ಟ್ರಿ ನಮ್ಮದು. ಸೊ ಫುಲ್ ಶೇಕ್ ಆಗಿ ಹೋಗ್ಬಿಡ್ತು ವೀಕೆಂಡಲ್ಲಿ. ಎಕ್ಸ್ಪೆಕ್ಟೇಷನ್ ಇತ್ತು ಇವತ್ತು ಮಾರ್ಕೆಟ್ ನೆಗೆಟಿವ್ ಆಗಿ ಓಪನ್ ಆಗುತ್ತೆ ಅಂತ. ನೋಡಿ ಹೋದ ಶುಕ್ರವಾರ ನಾವು ಒಂದು ಪ್ರಾಫಿಟ್ ಬುಕ್ಕಿಂಗ್ ಶುರುವಾಗಿದೆಯಾ ಅಂತ ಮಾತಾಡಿದ್ದೆ ಬಿಕಾಸ್ ಆಫ್ ಪ್ಯಾಟರ್ನ್. ಆದರೆ ಇನ್ನೂ ಅದರ ಸೆಂಟಿಮೆಂಟ್ ಬಂದಿಲ್ಲ, ವಿಕ್ಸು ಚೆನ್ನಾಗೇ ಇದೆ ಅಂತ ಮಾತಾಡಿದ್ವಿ. ಅಷ್ಟೊತ್ತಿಗೆ ಇವರೇ ಅದೇ ಈಗ ಕೆಲಸಗಳೆಲ್ಲ ಹೋಗೋಕ್ಕೆ AI ಹೋಗುತ್ತೆ ಅಂದರೆ ಟ್ರಂಪ್ ಯಾವ AI ನಾನೇ ತೆಗಿತೀನಿ ಕೆಲಸನ ಅಂತ, ಅಂದರೆ ಔಟ್ ಆಫ್ ಸಿಲೆಬಸ್ ಥರ ಬರ್ತಾ ಇದ್ದಾರೆ ಎಷ್ಟೊಂದು ಸಿಚುವೇಷನಲ್ಲಿ. ನೋಡೋಣ ಎಷ್ಟು ದಿನ ಮುಂದುವರಿಯುತ್ತೆ ಅಂತ. ಸೊ ಯಾವುದು ಜಾಸ್ತಿ ಎಕ್ಸ್ಪೋಜರ್ ಇತ್ತು US ಬೇಸ್ಡ್ ಕಂಪನೀಸ್ ಮೇಲೆ, ಕ್ಲೈಂಟ್ಸ್ ಮೇಲೆ, ಅದು ಜಾಸ್ತಿ ರಿಯಾಕ್ಟ್ ಆದಂಗೆ ಕಾಣಿಸ್ತಾ ಇದೆ. ಇವತ್ತು 3.11% ಕರೆಕ್ಷನ್ ಬಂದಿರೋದ್ರ ಮೂಲಕ ನಿಫ್ಟಿ 50 ಟಾಪ್ ಲೂಸರ್ ಆಗಿದೆ ಟೆಕ್ ಮಹೀಂದ್ರ. ಅದೇ ರೀತಿಗೆ ಅದಾನಿ ಎಂಟರ್ಪ್ರೈಸಸ್ ನಿಮಗೆ ಗೊತ್ತಿದೆ ಕ್ಲೀನ್ ಚೀಟ್ ಬಂದಿತ್ತು, ಮತ್ತೊಂದೆಲ್ಲ ಆಗಿತ್ತು ಅಂತ 4.18% ಅಪ್ಮೌಂಟ್ ಬಂದಿದೆ. ಜೊತೆಗೆ ಈಗ ಅಕೌಂಟಬಿಲಿಟಿ ಕೊಡಿ ಅಂತ ಕೇಳಿದ್ದಾರೆ. ಸೆಬಿ ಏನೋ ನಮಗೆ ಕ್ಲೀನ್ ಚೀಟ್ ಕೊಡ್ತು, ಆದರೆ ಎಷ್ಟೊಂದು $1 ಬಿಲಿಯನ್ ಗಟ್ಟಲೆ ನಮ್ಮ ಇನ್ವೆಸ್ಟರ್ಸ್ಗಳ ದುಡ್ಡು ಹೋಯಿತು. ಹಿಂಡನ್ಬರ್ಗ್ ಬೇಜವಾಬ್ದಾರಿಯಿಂದ ಅವ್ರು ಬಂದು ಮಿಸ್ಅಲಿಗೇಷನ್ ಮಾಡಿಬಿಟ್ಟಿದ್ದಾರೆ ನಮ್ಮ ಮೇಲೆ. ಸೊ ಅದಕ್ಕೆಲ್ಲ ಯಾರ ಜವಾಬ್ದಾರಿ, ಅದಕ್ಕೆ ಅಕೌಂಟಬಿಲಿಟಿ ಬೇಕು ಅಂತ ಕೇಳಿದೆ ಈಗ ಅದಾನಿ ಗ್ರೂಪ್ ಆಫ್ ಸ್ಟಾಕ್ಸಿಂದ ಆ ಒಂದು ಕರೆ ಬಂದಿದೆ. ನೋಡೋಣ ಅದಕ್ಕೆ ಯಾರು ಏನು ಮಾಡೋಕ್ಕೆ ಹೋಗ್ತಾರೆ. ಹಿಂಡನ್ಬರ್ಗ್ನ ಇವಾಗ ಅವ್ರದ್ದು ಮುಚ್ಚೆ ಹೋಯ್ತು, ಅದು ಈಗ ಏನೂ ಮಾಡೋಕ್ಕಾಗೋದಿಲ್ಲ ಅದನ್ನ. ಅದಕ್ಕೆ ಅಲಿಗೇಷನ್ ಬಂದಾಗ ಅದೇನೂ ಮಾಡೋಕ್ಕಾಗಲ್ಲ ಮಾರ್ಕೆಟಲ್ಲಿ. ಆ ಥರ ಬರ್ದಲೇ ಇರೋ ಹಾಗೆ ನೋಡ್ಕೋಬೇಕು, ಏನು ಹೊಗೆ ಆಡದೇ ಇರೋ ಮಾಡ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಡ್ತಾ ಹೋಗಬೇಕು. ಅದೇ ರೀತಿಗೆ ನಾನೇನು ಹೇಳ್ತಾ ಇಲ್ಲ ಅವ್ರದ್ದು ಇದೆ ಇಲ್ಲ ಅಂತ, ಸೆಬಿ ಕ್ಲೀನ್ ಚೀಟ್ ಕೊಟ್ಟಿದೆ ಇನ್ನೇನು. ಸೊ ಅದೇ ರೀತಿಗೆ ಅದಾನಿ ಗ್ರೀನು 11.78% ಅಪ್ಮೌಂಟ್ ಬಂದಿತ್ತು. ಅದ್ರ ಮೂಲಕ ನಿಫ್ಟಿ ನೆಕ್ಸ್ಟ್ 50 ಟಾಪ್ ಗೇನರ್ ಆಗಿದೆ. ಅದಾನಿ ಪವರಲ್ಲಿ 76% ಏನು ಅಂತಂದರೆ ಇಲ್ಲ, ಅವ್ರದ್ದು ಸ್ಟಾಕು ಸ್ಪ್ಲಿಟ್ ಆಗಿದೆ, 5:1 ಸ್ಪ್ಲಿಟ್ ಆಗಿದೆ ಅವ್ರದ್ದು. ಸೊ 700 ಚಿಲ್ಲರೆ ನಡೀತಾ ಇದ್ದಿದ್ದು ಈಗ $170 ಬಂದಿದೆ. ನೌಕರಿ ಟಾಪ್ ಗೇನರ್, LTI ಮೈಂಟ್ರಿ 4.53% ಕರೆಕ್ಷನ್ ಬಂದಿರೋದ್ರ ಮೂಲಕ. ಅದೇ IT ಸ್ಟಾಕ್ಗಳೇ ಇವತ್ತಿನ ಟಾಪ್ ಲೂಸರು. ಆಟೋ ಸ್ಟಾಕ್ಗಳಲ್ಲಿ ಇವಾಗ ಅದೇನಂತಾರಲ್ಲ ಹೊಸ ವರ್ಷನು ಹಳೆ ಕತೆ ಅಂತ, GST ಎಲ್ಲ ಚೇಂಜಸ್ ಆಯಿತು, ಒಂದಿಷ್ಟು ಕಾಂಪನ್ಸೇಷನ್ ಕೊಡ್ತೀವಿ ಅಂತೆಲ್ಲ ಹೇಳಿದ್ರು. ಆದರೂ ಕೂಡ ಹಳೆಯ ಸ್ಟಾಕ್ಗಳು ತುಂಬ ಅದು ಸೆಸ್ಸು ಅದೆಲ್ಲ ಲಾಸೇ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹಳೆ ಇನ್ವೆಂಟ್ರಿಗಳಿಗೆ. ನೋಡಬೇಕು ಅದು ಯಾವ ರೀತಿಯಾಗಿ ಚೇಂಜಸ್ ಆಗುತ್ತೆ ಅಂತ. ಜನ ಬೈ ಮಾಡಿ ಚೆನ್ನಾಗಿ ಹಳೆದೆಲ್ಲ ಖಾಲಿ ಆಗುತ್ತೆ ತನಕ. ಈವನ್ FMCGಲೂ ಕೂಡ ಅದೊಂದು ಸ್ವಲ್ಪ ಗೊಂದಲ ಇದೆ. ಎಷ್ಟೊಂದು ಕಡೆ ಇನ್ನೂ ಹಳೇದೇ ಇನ್ನೂ ಖಾಲಿ ಆಗಿಲ್ಲ, ನಾವು ಹೊಸ ತರಿಸ್ಕೊಳಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರಂತೆ. ನೋಡೋಣ ಅದೆಲ್ಲ ಏನೇನು ಚೇಂಜಸ್ ಆಗುತ್ತೆ ಅಂತ. ಓವರಾಲ್ IT ಸೆಕ್ಟರ್ ಅಂತ ನೋಡೋದ್ರೆ ಇದನ್ನ ನಾನು ವಿಡಿಯೋ ಮಾಡ್ಬೇಕಾದ್ರೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಎಲ್ಲರೂ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಕಮೆಂಟ್ಸಲ್ಲಿ, ನೀವು ಹೇಳಿದ್ದೆಲ್ಲ ಕರೆಕ್ಟು. ಆದರೆ ನಾವು ವಿಡಿಯೋ ಮಾಡೋ ತನಕ ಸಂದರ್ಭದಲ್ಲಿ ಅಮೆರಿಕದಿಂದ ಬಂದಿದ್ದ ಸುದ್ದಿ ಅದೇನೆ, ಪ್ರತಿ ವರ್ಷ $1 ಲಕ್ಷ ಕಟ್ತಾ ಹೋಗಬೇಕು ಅಂತ. ಆಮೇಲೆ ಅದನ್ನ ಚೇಂಜ್ ಮಾಡಿ ಇಲ್ಲ ಸ್ಟಾರ್ಟಿಂಗಲ್ಲಿ ಫೈಲ್ ಮಾಡಬೇಕಾದ್ರೆ ಮಾತ್ರ ಪ್ರತಿ ವರ್ಷ ಇಲ್ಲ ಅಂತ ಕ್ಲಾರಿಫಿಕೇಶನ್ ಕೊಟ್ಟರು. ಸೊ ಓವರಾಲ್ ನೋಡ್ತಾ ಬರೋದಾದ್ರೆ ಇವತ್ತು IT ಸೆಕ್ಟರಲ್ಲಿ ಯಾವುದು ಜಾಸ್ತಿ ಇದೆ ಅಂತ ನಾವು ಮಾತಾಡಿದ್ವಲ್ಲ ಶಾರ್ಟ್ ಸೀರೀಸ್ ವೀಡಿಯೋದಲ್ಲಿ, ಐ ಥಿಂಕ್ ಎಂಫಸಿಸು, ಮೈಂಟ್ರಿ, ಕೋಫೋರ್ಜು, ಪರ್ಸಿಸ್ಟೆಂಟ್ ಸಿಸ್ಟಮ್ಸ್, ಇವರದೆಲ್ಲ ಹೈಯೆಸ್ಟ್ ಎಕ್ಸ್ಪೋಜರ್ US ಕ್ಲೈಂಟ್ಸ್ದೇ ಇದೆ. ಸೊ ಆ ಕಂಪ್ನಿಗಳಲ್ಲಿ ದೊಡ್ಡ ಒಂದು ಫಾಲ್ ಬಂದಿದೆ ಕಂಪೇರ್ ಟು ಸ್ವಲ್ಪ ವೈಡ್ ಎಕ್ಸ್ಪೋಜರ್ ಆಫ್ರಿಕಾ, ಯುರೋಪು, ಈ ಕಡೆ ಬೇರೆ ಕಡೆ ಯಾರ್ಯಾರು ಕ್ಲೈಂಟ್ಸ್ ಇದ್ದಾರೋ ಆ ಕಂಪ್ನಿಗಳು ನೋಡ್ತಾ ಬರೋದಾದರೆ ಐ ಥಿಂಕ್ ಆಪ್ಷನ್ಸ್ ಅಂತ ಒಂದು ಕೊಟ್ಟಿದ್ದಾರೆ. ಇದು ಸುಮಾರು ಎಕ್ಸ್ಪ್ಲೋರ್ ಮಾಡೋದಿದೆ, ವಾಲಟಿಲಿಟಿ ತೋರಿಸುತ್ತೆ, ಬೇರೆ ಬೇರೆ ಎಕ್ಸ್ಪೈರ್ ತೋರಿಸ್ತಾ ಇದೆ. ಆಪ್ಷನ್ ಚೈನ್ ಇದೆ, ಆದರೆ ಆಪ್ಷನ್ ಚೈನಲ್ಲಿ ವಾಲ್ಯೂಮ್ ಇಲ್ಲ, ಅಂದರೆ OA ಇಲ್ಲ, OA ಬದಲಿಗೆ ವಾಲ್ಯೂಮ್ ಅಂತ ತೋರಿಸುತ್ತೆ ಇಲ್ಲಿ ಚೈನಲ್ಲಿ. ಇಲ್ಲಿ ಲೋಡ್ ಆದರೆ ತೋರಿಸ್ತೀನಿ ನಾನು ನಿಮಗೆ. ಸೊ ಆಪ್ಷನ್ ಚೈನ್ OA ನಾವು ಏನು ನೋಡ್ತೀವಲ್ಲ ಸೆನ್ಸಿಬಲಲ್ಲಿ, OA ಬರ್ತಾ ಇಲ್ಲ, ಬದಲಿಗೆ ವಾಲ್ಯೂಮ್ ಅಂತ ಬರ್ತಾ ಇದೆ. ಇದು ಮಿಸ್ಲೀಡಿಂಗ್. ಅಫ್ಕೋರ್ಸ್ ನಮ್ಮ ಇದೆಲ್ಲ ಇರುತ್ತೆ, ಆಪ್ಷನ್ ಗ್ರೀಕ್ಸ್ ಪ್ಯಾರಾಮೀಟರ್ಸ್ ಎಲ್ಲ ಕಾಣಿಸುತ್ತೆ. ವೀಗಾ, ಥೀಟಾ, ಗಾಮಾ, ಡೆಲ್ಟಾ, ಪ್ರೈಸು, ಥೀಟಾ ವ್ಯಾಲ್ಯೂ, ಆಸ್ಕು ಬಿಡ್ಡು ಹೇಗೆ ನಡೀತಾ ಇದೆ ಎಲ್ಲದೂ ತೋರಿಸುತ್ತೆ. ಇದೆಲ್ಲ ಇಂಟಿಗ್ರೇಟೆಡ್ ಯಾವುದ್ರಲ್ಲಾಗಿದೆ, ಬೈ ಟ್ರೇಡಿಂಗ್ ವ್ಯೂನಲ್ಲೇ ಆಗಿದೆ. ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಬೇಕು. ಜೊತೆಗೆ ಸ್ಟ್ರಾಟಜಿ ಬಿಲ್ಡರ್ಗಳು ಇದೆ ಇಲ್ಲಿ. ನೀವು ನ್ಯೂಟ್ರಲ್ ಸ್ಟ್ರಾಟಜಿಗಳನ್ನು, ಬುಲ್ಲಿ ಸ್ಟ್ರಾಟಜಿಗಳನ್ನು ಎಲ್ಲದನ್ನು ಕೂಡ ನೀವು ನೋಡ್ಬಿಟ್ಟು ಇಲ್ಲೇ ಸೆಟ್ ಮಾಡ್ತಾ ಹೋಗೋದು. ಅಫ್ಕೋರ್ಸ್ ಇಲ್ಲಿಂದನೇ ಡೈರೆಕ್ಟ್ ಇಂಟಿಗ್ರೇಟ್ ಮಾಡೋಕ್ಕಾಗೋದಿಲ್ಲ, ಆದರೆ ಯಾವ ಎಕ್ಸ್ಪೈರಿಗೆ ಏನು ಕತೆ ಅನ್ನೋದನ್ನು ನೋಡಿಕೊಂಡು ಇಲ್ಲಿ ನೋಡ್ತಾ ಹೋಗ್ಬೋದು. ಸೊ ನಾವೊಂದು ಏನು ಪ್ಲಾಟ್ ಮಾಡ್ತಾ ಇದ್ವಿ ಅದನ್ನ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು.
ಸೊ ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣಂತೆ. ಅದೇ ರೀತಿಯಾಗಿ ನಿಫ್ಟಿ ಯಾವ ರೀತಿಯಾಗಿತ್ತು ಅಂತ ನೋಡ್ತಾ ಬರೋದಾದ್ರೆ ಇವತ್ತು ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು. ನಿಫ್ಟಿನಲ್ಲಿ ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಒಂದು ಅಟೆಂಪ್ಟ್ ಮಾಡ್ತು ವಾಪಸ್ 25,300 ಲೆವೆಲ್ಗೆ. ಯಾಕೆಂದರೆ ನೋಡಿ ಪ್ರತಿದಿನ ಏನಾಗುತ್ತೆ ಇವಾಗ ಈ ಲೆವೆಲ್ ಅನ್ನೋದು ಇಂಪಾರ್ಟೆಂಟ್ ಲೆವೆಲ್ ಅಂತ ಮಾತಾಡ್ಕೊಳ್ತಾ ಬಂದಿದ್ವಿ. ಇವತ್ತೇನಾಯಿತು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು, ವಾಪಸ್ ಹೋದ್ರೂ ಆ ಲೆವೆಲ್ ತನಕ ಅಟೆಂಪ್ಟ್ ಮಾಡ್ತು, ಅಲ್ಲೇ ಇತ್ತು. ಸೆಕೆಂಡ್ ಹಾಫಲ್ಲಿ FIಗಳು ಬಂದ ಮೇಲೆ ಇವತ್ತು ಸೆಲ್ಲಿಂಗ್ ಬಂದಿದ್ದು. ಇಲ್ಲಾಂದರೆ ಆಲ್ಮೋಸ್ಟ್ ಫ್ಲಾಟ್ ಡೇ ಇವತ್ತು ಇಡೀ ದಿನ ಸಂಪೂರ್ಣವಾಗಿ ಒಂದು ಫ್ಲಾಟ್ ಡೇ ಥರನೇ ಉಳ್ಕೊಂಡಿತ್ತು. ನಿಫ್ಟಿ ಇದೇ ಝೋನಲ್ಲೇ ಇತ್ತು. ಇಲ್ಲಿ ಸಪೋರ್ಟ್ ಕೂಡ ಚೆನ್ನಾಗಿ ಬಿಲ್ಡಪ್ ಆಗಿತ್ತು 25,300 ಫಸ್ಟ್ ಹಾಫಲ್ಲಿ. ಬಟ್ ಸೆಕೆಂಡ್ ಹಾಫ್ ಬರೋಷ್ಟೊತ್ತಿಗೆ ಕ್ರಮೇಣವಾಗಿ 25,300 ರೆಸಿಸ್ಟೆನ್ಸ್ ಜಾಸ್ತಿ ಮಾಡಿಕೊಂಡು ಕೆಳಗಡೆ ತೊಗೊಂಡು ಹೋಗಿದ್ದಾರೆ. ಸೊ 25,150 ಆ ಲೆವೆಲ್ ತನಕ ಟ್ರೈ ಮಾಡ್ತು. 25,200 ಇಂಪಾರ್ಟೆಂಟ್ ಆಗುತ್ತೆ, ಅಲ್ಲಿ ತನಕ ನಾವು ಅವಸರ ಮಾಡ್ಕೊಳೋದು ಬೇಡ. 25,200 ಏನು ಮಾಡುತ್ತೆ ಅಂತ ನೋಡೋಣ ಅಂತ ನಾವು ಮಾತಾಡಿದ್ವಿ. ಸೊ ಈಗ ಅದೇ 25,200 ಲೆವೆಲ್ಗೆ ಬಂದಿದೆ. ಓಕೆ, ಈ ಟೂಲು ಕಚ್ಕೊಂಡಿದೆ. ಸೊ ನೆಕ್ಸ್ಟ್ ಲೆವೆಲ್ ಏನಿದೆ ಹಾಗಾದರೆ ನಿಫ್ಟಿನಲ್ಲಿ ಅಂತ ನೋಡ್ತಾ ಬರೋದಾದ್ರೆ ಇಲ್ಲಿ ಒಂದು ಹ್ಯಾಂಗಿಂಗ್ ಮ್ಯಾನ್ ಪ್ಯಾಟರ್ನ್ ಅಂತ ಮಾತಾಡಿದ್ವಿ. ಆ ಹ್ಯಾಂಗಿಂಗ್ ಮ್ಯಾನ್ ಪ್ಯಾಟರ್ನ್ ಬಂದಿದ್ದು ಅಲ್ಲಿಂದ ಕರೆಕ್ಷನ್ ಆಗೋ ಥರದ್ದು ಕಾಣಿಸ್ತಾ ಇದೆ. ಸೊ ಇಂಪಾರ್ಟೆಂಟ್ ಲೆವೆಲ್ ಅಂದರೆ 25,000. ಹೇಗೇನು 25,000ನೇ ಇಂಪಾರ್ಟೆಂಟ್ ಸಪೋರ್ಟ್ ಇವಾಗ ಮಾರ್ಕೆಟಿಗೆ ಇರುವಂಥದ್ದು. ನೋಡಿ 25,100 ಕೂಡ ಒಂದು ಸಪೋರ್ಟ್ ಇದೆ. ಇಲ್ಲಿ ನೋಡ್ತಾ ಬರೋದಾದ್ರೆ ಇಲ್ಲಿ ಎಲ್ಲ ಅಟೆಂಪ್ಟ್ ಮಾಡೋ ಲೆವೆಲ್ಗಳಿದೆ ಇಲ್ಲಿ. ಸೊ 25,100ನ ಟೆಸ್ಟ್ ಮಾಡುತ್ತಾ ನಾಳೆ, ಅಥವಾ ಅಲ್ಲಿಗೆ ನಾನು ಕೆಳಗಡೆ ಒಂದು 25,000 ಅಟೆಂಡ್ ಮಾಡೋಕ್ಕೆ ಬರುತ್ತಾ ಅಂತ ನೋಡೋಣ. 25,000 ತನಕ ಮಾರ್ಕೆಟಿಗೆ ಜಾಗ ಅಂತೂ ಇದೆ. ಇವತ್ತು ಮಾಡಿರೋ ಡೋಜ್ ಇವತ್ತೇನು ತುಂಬ ನೆಗೆಟಿವಲ್ಲಿ ಎಂಡ್ ಆಗಿಲ್ಲ. ಅಂದರೆ ಇವತ್ತು ಮೇಲ್ಗಡೆನೂ ತೊಗೊಂಡೋಗಿದ್ರು, ಕೆಳಗಡೆನೂ ತೊಗೊಂಡೋಗಿದ್ರು, ಮಧ್ಯದಲ್ಲಿ ಬಂದು ಕ್ಲೋಸಿಂಗ್ ಮಾಡಿದ್ದಾರೆ. ಸೊ ಕನ್ಫ್ಯೂಷನ್ ನಡೀತಾ ಇದೆ. ಸೊ ಅದ್ರ ಬಗ್ಗೆ ಕ್ಲಾರಿಟಿ ಬಂದರೆ ಮಾರ್ಕೆಟು ಚೆನ್ನಾಗಿ ಹೋಗುತ್ತೆ. ಆದರೆ ಕಮೋಡಿಟಿ ಮಾರ್ಕೆಟು ಸ್ವಲ್ಪ ನೆಗೆಟಿವ್ ಆಗ್ತಾ ಇದೆ, ಕ್ರೂಡು ಇದೆಲ್ಲ. ಹಾಗಾಗಿ ಅದು ಮಾರ್ಕೆಟ್ಗೆ ಬೆಂಬಲ ಕೊಡ್ತಾ ಹೋಗ್ಬೋದು. ಉದಾಹರಣೆಗೆ ನಾವು ಇದನ್ನು ನೋಡ್ಕೊಂಬರೋಣ, FIDA ಡೇಟಾ ಇನ್ನೂ ಬಂದಿಲ್ಲ. ಸೊ ಇವತ್ತು ಮೋಸ್ಟ್ FIಗಳು ಸೆಲ್ಲರ್ಸೇ ಆಗಿರ್ತಾರೆ. ಸೊ ಆಪ್ಷನ್ ಚೈನ ನೋಡ್ಕೊಂಬರೋದಾದರೆ ಈಗ 25,300 ಕ್ಲೀನಾಗಿ ರೆಸಿಸ್ಟೆನ್ಸ್, ನಾಳೆಗೆ 2.5 ಕೋಟಿ ಅಂದರೆ ಸ್ಟ್ರಾಂಗ್ ಆಗಿ ನಾಳೆ ರೆಸಿಸ್ಟೆನ್ಸ್ ಇದೆ ಅನ್ನೋದು ಬಿಲ್ಡಪ್ ಆಗೋಗಿದೆ. ನಾಳೆ ಯಾವುದರಲ್ಲಿ ನಿಫ್ಟಿನಲ್ಲಿ 25,300. ಆದರೆ 25,200 ಇನ್ನೂ ಸಪೋರ್ಟ್ ಇದೆ, 25,000 ಸಪೋರ್ಟ್ ಇದೆ. ಸೊ ಕೆಳಗಡೆ ಯಾವುದು ಅಂಥ ರೆಸಿಸ್ಟೆನ್ಸ್ ಅನ್ನೋದು ಬಿಲ್ಡ್ ಆಗಿಲ್ಲ. ಮೋರೋವರ್ ಇದೊಂದು ಮಾರಬಾಜು ಕ್ಯಾಂಡಲ್ ಮಾಡಿದಂಥದ್ದು 25,000, 25,040 ಲೆವೆಲಲ್ಲಿ. ಸೊ ಇಲ್ಲಿ ಬಂದರೆ ಇಲ್ಲಿ ಒಂದು ನ್ಯಾಚುರಲ್ ಆಗಿ ಒಂದು ಸಪೋರ್ಟ್ ಇದ್ದೇ ಇರುತ್ತೆ. ಹಾಗಾಗಿ ನಾಳೆ ತುಂಬ ಏನಾದ್ರು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು, ಮತ್ತೊಂದು ಆಯಿತು ಅಂದರೆ 25,000ದಿಂದ ಒಂದು ಬೈ ಆನ್ ಡಿಪ್, ಒಂದು ರಿವರ್ಸಲ್ಲೇ ಬರ್ತಾ ಹೋಗ್ಬೋದು ಮಾರ್ಕೆಟಲ್ಲಿ. ಯಾಕೆಂದರೆ IT ಬಿಟ್ಟರೆ ಬೇರೆ ಅಂಥದ್ದೇನು ನೆಗೆಟಿವಿಟಿ ಅನ್ನೋದು ಕಾಣಿಸ್ತಾ ಇಲ್ಲ. GSTದು ಇವಾಗ ಸೇಲ್ ಚೆನ್ನಾಗಾಗಬೇಕು ಅಂತಿದೆ. ಜೊತೆಗೆ ಬೇರೆದು ಕಮೋಡಿಟಿನೂ ಕೂಡ ಇವಾಗ ಒಂದು ಸ್ವಲ್ಪ ನೆಗೆಟಿವ್ ಆಗ್ತಾ ಇದೆ. ಅಂದರೆ ಕ್ರೂಡು ಒಂದು ಸ್ವಲ್ಪ ಫಾಲ್ ಆಗೋ ಥರದ್ದು ಕಾಣಿಸ್ತಾ ಇದೆ, ವಿಚ್ ಅಲ್ಲಿ ಪಾಸಿಟಿವ್ ಅದೆಲ್ಲ ಮಾರ್ಕೆಟಿಗೆ. ಹಾಗಾಗಿ IT ಸೆಕ್ಟ್ರಲ್ಲೇ ಸ್ವಲ್ಪ ಇರೋಂಥದ್ದು ಕನ್ಫ್ಯೂಷನ್. ನೋಡಿ ಇವತ್ತೇನಾದ್ರು ಮತ್ತೆ ಏನಾದ್ರು ಕ್ಲಾರಿಟಿ ಕೊಡ್ತಾರೆ, ಏನಾದ್ರು ಚೇಂಜ್ ಮಾಡ್ಕೊತಾರೆ ಏನು ಕತೆ ಅಂತ. ಸೊ ಅದನ್ನು ಹೊರತುಪಡಿಸಿ ಬ್ಯಾಂಕ್ ನಿಫ್ಟಿ ಅಂತ ನೋಡ್ತಾ ಬರೋದಾದ್ರೆ ನೋಡಿ, ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತು ಬ್ಯಾಂಕ್ ನಿಫ್ಟಿ ಕೂಡ ಒಂದು ಕರೆಕ್ಷನ್ ಆಯಿತು. ಸೆಕೆಂಡ್ ಹಾಫಲ್ಲಿ ಅವ್ರದ್ದು ಕೂಡ ಕರೆಕ್ಷನ್ ಆಗಿದೆ. ಬಟ್ ಬ್ಯಾಂಕ್ ನಿಫ್ಟಿ ಇವತ್ತೊಂದು ಹೊಸ, ಅಂದರೆ ನಿನ್ನೆ ಕ್ಲೋಸಿಂಗ್ ಏನಾಗಿತ್ತು ಅದ್ರ ಮೇಲ್ಗಡೆ ಆರಾಮಾಗಿ ಟ್ರೇಡ್ ಆಗಿತ್ತು ಬೆಳಗ್ಗೆ ಅಲ್ವಾ. ಬ್ಯಾಂಕ್ ನಿಫ್ಟಿ ಆ ರೀತಿ ಇದ್ದಿದ್ದು ಕೊನೆ ಟೈಮಲ್ಲಿ ದೊಡ್ಡದಾಗಿ ಸೆಲ್ಲಿಂಗ್ ಬಂದಿದೆ. ತಿರ್ಗಾ 55,200 ಈ ಲೆವೆಲ್ಗೆ ಬಂದಿದೆ. ಸೊ ನೋಡೋಣ, ಈ ಒಂದು ರೆಸಿಸ್ಟೆನ್ಸ್ ಲೆವೆಲ್ನ ದಾಟಿ ಮೇಲ್ಗಡೆ ಹೋಗೋ ತನಕ ಬ್ಯಾಂಕ್ ನಿಫ್ಟಿನಲ್ಲಿ ಸ್ವಲ್ಪ ಸ್ಟ್ರಗಲ್ ಅನ್ನೋದಿದ್ದೇ ಇರುತ್ತೆ. ಅದು ಯಾವ ರೀತಿಯಾಗಿ ಚೇಂಜಸ್ ಆಗುತ್ತೆ ಅಂತ. ಕ್ರೂಡಲ್ಲಿ ಇಂಪಾರ್ಟೆಂಟ್ ಆಗಿ ನೋಡಿ 5,600 ಸತತವಾಗಿ ಟೆಸ್ಟ್ ಮಾಡ್ತಾ ಇತ್ತು. ಈಗ 3ನೇ ದಿನ ಇವಾಗ ಕ್ಲೀನಾಗಿ ಇದು ಕೆಳಗಡೆ ಬರ್ತಾ ಇದೆ. ಸೊ ಇಂಪಾರ್ಟೆಂಟ್ ಲೆವೆಲ್ಗೆ ಬರ್ತಾ ಇದೆ. ಸೊ ಇದನ್ನೇನಾದ್ರು ಬೀಟ್ ಆಯಿತು ಅಂತಂದರೆ ಕ್ರೂಡು ಮತ್ತೆ ಕೆಳಗಡೆ ಹೋಗುತ್ತಾ ಅನ್ನೋದನ್ನ ನೋಡ್ತಾ ಹೋಗಬೇಕು. ಸೊ ಕ್ರೂಡ್ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಆಗುತ್ತೆ ಈಗಿನ ಸಿಚುವೇಷನಲ್ಲಿ ಮಾರ್ಕೆಟಿಗೆ. ನೋಡಿ ಏನು ಚೇಂಜಸ್ ಮಾಡ್ತಾರೆ ಕ್ರೂಡಲ್ಲಿ. ಏನಾದರೂ ಅಂದರೆ ಎಲ್ಲಿ ತನಕ ದೇಶಗಳ ಮಧ್ಯೆ ಏನೋ ಒಂದು ಯುದ್ಧ ಗಿದ್ದ ನಡೀತಾ ಇಲ್ಲ, ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಅಂದರೆ ಎಸ್ಪೆಷಲಿ ಅರಬ್ ಕಂಟ್ರೀಸ್ಗಳು, ಯುರೋಪಿಯನ್ ಇರುವಂಥ ಕಂಟ್ರೀಸ್ಗಳು ಏನೂ ಪ್ರಾಬ್ಲಮ್ ಇರೋದಿಲ್ಲ. ಅಲ್ಲಿ ಏನಾದ್ರು ಕಿತ್ತಾಟಗಳು ಶುರು ಆಯಿತು ಅಂತಂದರೆ ಅಲ್ಲಿ ಎಲ್ಲ ಕಡೆ ಟೆನ್ಷನ್ಗಳು ಶುರು ಆಗ್ತಾ ಹೋಗುತ್ತೆ. ಸೊ ನ್ಯಾಚುರಲ್ ಗ್ಯಾಸು ನೋಡ್ತಾ ಬರೋದಾದ್ರೂ ಕೂಡ 250, 260 ಆ ಲೆವೆಲಲ್ಲಿದೆ. ಅದೇ ರೀತಿಯಾಗಿ ನಮ್ಮ ಗೋಲ್ಡ್ ಸಿಲ್ವರ್ ನೋಡೋದಾದರೆ ಗೋಲ್ಡ್ ಐ ಥಿಂಕ್ ಮತ್ತೆ ಇವಾಗ ರ್ಯಾಲಿ ಶುರು ಮಾಡ್ಕೋಬೇಕದು ಗೋಲ್ಡು. ಸೊ ಇವತ್ತು ಆಲ್ರೆಡಿ ನೋಡಿ 1,11,000 ಸಾರ್ವಕಾಲಿಕ ದಾಖಲೆ ಅಲ್ವಾ. ಯಾಕಂದರೆ ಒಂದು ಕಡೆ ಎಲ್ಲಿ ಒಂದು ಸ್ವಲ್ಪ ಮಾರ್ಕೆಟಿಗೆ ನೆಗೆಟಿವಿಟಿ ಬರ್ತಾ ಇದೆ, ಏನೋ ಒಂದು ಆಗ್ತಾ ಇದೆ ಅಂತ ಅನಿಸುತ್ತೋ, ಗೋಲ್ಡ್ ಈಗೇನು ಇಲ್ದಲೇ ಇಷ್ಟೊಂದು ದೊಡ್ಡ ಹೆಡ್ಜಿಂಗ್ ಆಗಿ ಹೋಗಿದೆ ಗೋಲ್ಡು. ಸೊ ನಿಲ್ತಾನೆ ಇಲ್ಲ. ಸೊ ಮಾರ್ಕೆಟು ಎಲ್ಲಿ ತನಕ ಸ್ವಲ್ಪ ನೆಗೆಟಿವ್ ಆಗ್ತಾ ಹೋಗುತ್ತಾ ಅವಾಗ ಗೋಲ್ಡ್ ಕಡೆ ಒಲವು ತೋರಿಸೋರು ಜಾಸ್ತಿ ಆಗ್ತಾನೆ ಇದೆ. ಅಂದರೆ ಎಲ್ಲರೂ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಇದು ಯಾಕೋ ಎಲ್ಲೋ ಹೋಗಿ ಮುಟ್ಟುತ್ತೆ ಅಂತ ಕಾಣಿಸ್ತಾ ಇದೆ. ಸದ್ಯದಲ್ಲಿ ನಿಲ್ತಾ ಇಲ್ಲ, ನಿಲ್ಲೋ ಥರ ಕಾಣಿಸ್ತಾ ಇಲ್ಲ. ಬೆಟರ್ ಎಲ್ಲ ಒಂದು ಸ್ವಲ್ಪ ಶಿಫ್ಟ್ ಮಾಡಿ ಗೋಲ್ಡ್ ಕಡೆ ಶಿಫ್ಟ್ ಆಗೋದು ಒಳ್ಳೆಯದು ಅಂತ ಆ ಒಂದು ದೊಡ್ಡ ಪುಷು ಆಗೋ ಥರದ್ದು ಕಾಣಿಸ್ತಾ ಇದೆ ಗೋಲ್ಡಲ್ಲಿ. ನೋಡೋಣ, ಕಂಟಿನ್ಯೂಸ್ ಆಗಿ ಯಾವುದೇ ಒಂದಾದರೂ ಮೇಲ್ಗಡೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಅದ್ರ ಚೇಂಜಸ್ ಬರಬೇಕು. ಬಟ್ ಮಾರ್ಕೆಟಲ್ಲಿ ತುಂಬ ಪಾಸಿಟಿವಿಟಿ ಅನ್ನೋದು ನನಗೇನು ಕಾಣಿಸ್ತಾ ಇಲ್ಲ ಈಗಲೂ. ಆಯ್ತಲ್ಲ, ಇಲ್ಲಿ ತನಕ ರಿಕವರ್ ಆಗಿ ಬಂದಿತ್ತಲ್ಲ 25,500 ತನಕ ಅಂತೆಲ್ಲ ನೀವು ಅನ್ಬೋದು. ಆದರೂ ಕೂಡ ಹಾಗಾದರೆ ನಾನು ಫುಲ್ ನೆಗೆಟಿವ್ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಒಂದು ಆಲ್ ಟೈಮ್ ಹೈಯಲ್ಲಿ ಹೋಗ್ಕೊಂಡು ಆರಾಮಾಗಿರೋ ಥರ ಸಿಚುವೇಷನ್ಗಳು ಎಲ್ಲಿ ಕಾಣಿಸ್ತಾ ಇದೆ ನೋಡಿ. ಒಂದಲ್ಲ ಒಂದು ಏನಾದ್ರು ಒಂದು ಬರ್ತಾನೆ ಇದೆ ಜಗತ್ತಿನಾದ್ಯಂತ. ಹಾಗಾಗಿ ಸ್ವಲ್ಪ ಕಾಶಿಯಸ್ ಆಗಿ, ಅಂದರೆ ನಮ್ಮದೆಲ್ಲ ಚೆನ್ನಾಗಿದೆ ಮಾರ್ಕೆಟ್ ಅಂದ್ರೂ ಕೂಡ ಗ್ಲೋಬಲ್ ಮಾರ್ಕೆಟಿನ ಭಾಗ ಆಗಿರೋದ್ರಿಂದ ನಾವು ಆ ಥರದ್ದು ಬಂದೇ ಬರುತ್ತೆ. ಹಾಗಾಗಿ ದಿಸ್ ಇಸ್ ನಾಟ್ ಎ ರೈಟ್ ಟೈಮ್. ಯಾಕೆಂದರೆ ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ. ಆದರೂ ಕೂಡ ಕೆಲವರು ಕೇಳಿದ್ರಿ ಈಗ
ಇದನ್ನ ಇನ್ವೆಸ್ಟ್ ಮಾಡ್ಬೋದಾ, ಈಗ ಇನ್ವೆಸ್ಟ್ ಮಾಡ್ಬೋದಾ. ಈಗ ಬೆಸ್ಟ್ ಅಂದರೆ ಈಗ ವೆಯ್ಟ್ ಆ್ಯಂಡ್ ವಾಚ್ ಸಿಚುವೇಷನಲ್ಲಿ ಇದೆ ಮಾರ್ಕೆಟು. ಈಗ ಇನ್ವೆಸ್ಟ್ ಮಾಡೋ ಥರನೂ ಇಲ್ಲ. ಹಾಗಂತ ಕೆಲವೊಂದು ತುಂಬ ಒಂದು ಕಷ್ಟಕರ ಸೆಕ್ಟರ್ಗಳಲ್ಲಿ ಒಂದಿಷ್ಟು ಪ್ರಾಫಿಟ್ ಬುಕ್ಕಿಂಗ್ ಮಾಡಿಕೊಂಡು ಕ್ಯಾಶಲ್ಲಿ ಇರೋ ಥರದ್ದೇ ಬೆಟರ್ ಅಂತ ನನಗೆ ಅನಿಸುತ್ತೆ ಹೋಗುತ್ತೆ. ಯಾಕೆಂತಂದರೆ ಎಲ್ಲಿ ಬೇಕಾದ್ರೂ ಆಪರ್ಚುನಿಟಿ ಕೊಡ್ತಾ ಹೋಗ್ಬೋದು. ಆಗ ನಮಗೆ ಸೆಕ್ಟರ್ ರೊಟೇಷನ್ ಮಾಡೋಕ್ಕೆ ದುಡ್ಡು ಇರ್ತಾ ಹೋಗಬೇಕು. ಜೊತೆಗೆ ಒಂದು ಒಳ್ಳೆ ಸೆಕ್ಟರ್ ಜೊತೆ ಇರಬೇಕು. ನಾವು ಒಂದು ಸ್ವಲ್ಪ ಡಿಕ್ಲೈನಿಂಗ್ ಆಗ್ತಾ ಇರೋ ಸೆಕ್ಟ್ರಲ್ಲಿದ್ದರೆ ಸೊ ಲಾಂಗ್ ರನ್ನಲ್ಲಿ ಅಲ್ಲೇ ಪೋರ್ಟ್ಫೋಲಿಯೋನಲ್ಲಿ ಸ್ಟಕ್ ಆಗಿ ಹೋಗುತ್ತೆ ವ್ಯಾಲ್ಯೂ. ಸೊ ಸಿಲ್ವರ್ ಕೂಡ ಆಲ್ ಟೈಮ್ ಹೈಗೆ ಹೋಗಿದೆ, 1,32,000. ನೋಡೋಣ ಇದು ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ಇದನ್ನು ಹೊರತುಪಡಿಸಿ ಸ್ಪೆಸಿಫಿಕ್ ಆಗಿ ನ್ಯೂಸ್ ಅಂತ ಏನೂ ಕಾಣಿಸಿಲ್ಲ. ಒಂದು H1B ಇದ್ದಿದ್ದು ಅದನ್ನು ಕ್ಲಾರಿಟಿ ಕೊಟ್ಟಿದ್ದಾರೆ. ಸೊ ಅದನ್ನು ಬಿಟ್ಟರೆ ಇವಾಗ ಇನ್ಶೂರೆನ್ಸ್ ಕಂಪ್ನಿಗಳು ಒಂದಿಷ್ಟು ಹೊಸ ಪಾಲಿಸಿ ಇವಾಗ ಬೈಯರ್ಸ್ ಜಾಸ್ತಿ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇನ್ಶೂರೆನ್ಸ್ ಯಾರು ಇನ್ನೂ ಓಪನ್ ಮಾಡಿಸಿಲ್ಲ ಅಂದರೆ ಒಳ್ಳೆ ಅವಕಾಶ ಇದೆ ಇವಾಗ ಬಜಾಜ್ ಇನ್ಶೂರೆನ್ಸ್ ಜೊತೆಗೆ. ನಾನು ಪ್ರತಿ ವಿಡಿಯೋದ ಪಿನ್ ಕಾಮೆಂಟಲ್ಲಿ ಕೊಟ್ಟಿರ್ತೀನಿ ನಿಮಗೆ. ಸೊ ಆ ಫಾರ್ಮ್ನ ಫಿಲಪ್ ಮಾಡಿದ್ರೆ ಬಜಾಜ್ ಸಿಬ್ಬಂದಿ ನೇರವಾಗಿ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ ತೊಗೊಳಕ್ಕೆ ಹೆಲ್ಪ್ ಮಾಡ್ತಾರೆ. ಒಳ್ಳೆ ಇವಾಗ ಸೇವಿಂಗ್ಸ್ ಆಗಬೇಕು. ಇವಾಗ 20,000 ಯಾರಾದರೂ ಕಟ್ತಾ ಇದ್ರಿ ಪ್ರೀಮಿಯಮ್, ಅಥವಾ 20,000 ಪ್ರೀಮಿಯಮ್ದು ಇನ್ಶೂರೆನ್ಸ್ ತೊಗೊಳಕ್ಕೆ ಹೋಗ್ತಾ ಇದ್ರಿ ಅಂದರೆ ಈಗ ಅದು GST 18% ಕಮ್ಮಿ ಆಗಿದೆ. 18% ಕಮ್ಮಿ ಆದರೂ 18% ಫುಲ್ ತೆಗೆಯಲ್ಲ, ಒಂದು 3% ಜಾಸ್ತಿ ಮಾಡ್ಬೋದು ಎಲ್ಲ ಕಂಪ್ನಿಗಳು ಕೂಡ. ಒಂದು 15% ಅಂತೂ ಬೆನಿಫಿಟ್ ಸಿಗುತ್ತೆ. ಸೊ 20,000ಕ್ಕೆ ನಿಮಗೆ 15% ಅಂದರೆ ಎಷ್ಟಾಯಿತು? ಸರಿಸುಮಾರು 3,000 ರೂಪಾಯಿ ಕಮ್ಮಿ ಆಗುತ್ತೆ ಇನ್ಶೂರೆನ್ಸ್ ತೊಗೊಂಡ್ರೆ, ಆಯಿತಾ. ಆಲ್ರೆಡಿ ಪ್ರೀಮಿಯಂ ಕಟ್ಟಿರೋರು ಈ ವರ್ಷ ನೀವು ಕಟ್ಬಿಟ್ಟಿರ್ತೀರಾ, ಬಟ್ ಮುಂದಿನ ಸಲದಿಂದ ನೀವು ಪ್ರೀಮಿಯಂ ಕಟ್ಟಕ್ಕೆ ಹೋದಾಗ ನಿಮಗೂ ಕೂಡ ಆ ಬೆನಿಫಿಟ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಹಾಗಾಗಿ ನೋಡಿ, ಜೊತೆಗೆ ಒಂದಿಷ್ಟು ಸೇಲ್ಗಳು ಎಲ್ಲ ಶುರುವಾಗಿದೆ ಇವಾಗ. ಸೊ ನೋಡೋಣ ಅದೇನೇನಾಗುತ್ತೆ, ಏನೇನು ಕತೆ ಬರುತ್ತೆ ಅಂತ. ಸೊ ಸಿನಿಮಾಗಳದ್ದು ಕೂಡ ಇವಾಗ ಯಾವುದು ಕನ್ನಡದಲ್ಲಿ ಸಿನಿಮಾಗಳೇ ಇರಲಿಲ್ಲ. ಆಫ್ಟರ್ ತುಂಬ ಒಂದು ದೊಡ್ಡ ಗ್ಯಾಪ್ ಆಗೋಗಿತ್ತು. ಇತ್ತೀಚೆಗೊಂದು ಸೂಫ್ರಮ್ ಸೊ ಅದು ಹಿಟ್ ಆಗಿಬಿಟ್ರೆ ಯಾವುದೂ ಬಂದಿರಲಿಲ್ಲ. ಈಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. GSTನೂ ಕೂಡ ಕಮ್ಮಿ ಆಗಿದೆ. 200 ರೂಪಾಯಿ ಟಿಕೆಟ್ ಪ್ರೈಸ್ ಅಂತಲೂ ಸೆಟ್ ಮಾಡಿದ್ದಾರೆ. ಸೊ ಸ್ವಲ್ಪ ಸ್ಪೆಂಡಿಂಗ್ ಮೋಡಿಗೆ ಹೋಗ್ತಾರೆ, ತೊಂದರೆ ಇಲ್ಲ ಸ್ಪೆಂಡಿಂಗ್ ಮಾಡೋಕ್ಕೆ ಇವಾಗ. ಯಾಕೆಂದರೆ ಮಾರ್ಕೆಟಲ್ಲೂ ಕೂಡ ಕ್ಲಾರಿಟಿ ಇಲ್ಲ. ಹಾಗಾಗಿ ಏಕದಮ್ ಇವಾಗಲೇ ಇನ್ವೆಸ್ಟ್ ಮಾಡಿಕೊಂಡು ಕ್ಯಾಪ್ ಮಾಡ್ಕೊಳ್ಳೋಂಥ ಸಿಚುವೇಷನ್ ಏನೂ ಕಾಣಿಸ್ತಾ ಇಲ್ಲ. ಸೊ ಸ್ವಲ್ಪ ಕಾದು ನೋಡುವಂಥ ಸ್ಟ್ರಾಟಜಿನೇ ನಾವು ಯೂಸ್ ಮಾಡ್ತಾ ಹೋಗ್ಬೋದು. ಇದಿಷ್ಟು ಇವತ್ತಿನ ಚಾಟ್ ಸ್ಟಾಕ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.